ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬಸ್ ನಿಲ್ದಾಣದಲ್ಲಿ ನಾವಿದ್ದೇವೆ. ಇಲ್ಲಿನ ಶೌಚಾಲಯ ಅವ್ಯವಸ್ಥೆ ಬಗ್ಗೆ ಇಲ್ಲಿನ ಸಾರ್ವಜನಿಕರನ್ನ ಮಾತಾಡ್ತಾ ಹೋಗೋಣ ಬನ್ನಿ. ಯಾವ ರೀತಿ ಅವ್ಯವಸ್ಥೆ ಇದೆ, ಶೌಚಾಲಯ ಯಾವ ರೀತಿ ವ್ಯವಸ್ಥೆ ಇದೆ, ಇದ್ರ ಬಗ್ಗೆ ಏನು ಹೇಳೋಕ್ಕೆ? ಅದೇನು ಹೇಳೋದಂಥದ್ದಿಲ್ಲ. ನೀವೇ ನೋಡಿದ್ರಿ, ಈಗಾಗಲೇ ವಿಡಿಯೋ ಕೂಡ ಮಾಡಿದ್ದೀರಲ್ಲ. ವಿಡಿಯೋದಲ್ಲೇ ಸಾರ್ವಜನಿಕ ಕರ್ನಾಟಕ ಜನತೆ ನೋಡಲಿ ನಿಮ್ಮ ಮಾಧ್ಯಮದ ಮುಖಾಂತರ. ನೀವಾದರೂ ನಿಮ್ಮ ಮಾಧ್ಯಮದವ್ರು ಎಚ್ಚೆತ್ಕೊಂಡು ಇವತ್ತು ವರದಿ ಮಾಡೋಣ ಅಂತ ಬಂದಿರಿ. ಮೊದಲೇದಾಗಿ ನಿಮಗೆ ನಮ್ಮ ಪಕ್ಷದ ಕಡೆಯಿಂದ ಮತ್ತು ಸಾರ್ವಜನಿಕರ ಕಡೆಯಿಂದ ಧನ್ಯವಾದ, ಮತ್ತು ನಮ್ಮ ಊರಿನ ಸಮಸ್ತ ಹಿರಿಯರ ಕಡೆಯಿಂದ. ಆದರೆ ಇದು ಸುಮಾರು 7 ವರ್ಷದಿಂದ ಸಮಸ್ಯೆ ಇರೋಂಥದ್ದು. ನಾವು ಈಗಾಗಲೇ ಮನವಿ ಹಲವಾರು ಬಾರಿ ಸಂಬಂಧಪಟ್ಟ ಡಿಪೋ ಮ್ಯಾನೇಜರ್ಗೆ ಮತ್ತು ಸಂಬಂಧಪಟ್ಟ ಡಿಸ್ಟಿಕ್ ಡಿ ಸಿ ಅಂತ ಇರ್ತಾರೆ, ಡಿಪೋಗಾಗಿ ಅಂತ ಡಿ ಸಿ ಅಂತ ಇರ್ತಾರೆ, ಡಿಸ್ಟಿಕ್ ಕಂಟ್ರೋಲರ್ ಕೂಡ ನಾವು ಗಮನಕ್ಕೆ ತಂದಿದ್ದರೂ ಕೂಡ ಅವರು ನಾಮಕ ವ್ಯವಸ್ಥೆಗೆ 1-2 ದಿವಸ ಅವಾಗ ಈ ಕಳೆದ 4 ವರ್ಷದಿಂದ ಮಾಡಿದರು. ಅದಾದಮೇಲೆ ಮತ್ತೆ ಕೇಳ್ತಾ ಹೋದರೆ ಮನೆಗಳು ಭಾಳಷ್ಟು ಲೆಟರ್ಗಳು ಹೋದ್ವು. ಆದರೆ ಇಲ್ಲ ರೀ, ಬರ್ತಾಯಿಲ್ಲ, ಟೆಂಡರ್ ಕರೆದಿದ್ದೀವಿ. ಇದು ಓನ್ಲಿ ಡಿಪೋ ಸಂಬಂಧಪಟ್ಟಂಗೆ, ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂಗೆ ಇದು ಬರೋದು. ಆಯಿತು, ಅವರಿಗೆ ಕೊಟ್ಟಿದ್ವಿ ನಾವು. ಆದರೆ ಯಾವುದೇ ರೀತಿಯಿಂದ ಕ್ರಮ ತಗೊಂಡು ಈ ಸರ್ಕಾರಕ್ಕೆ, ಈ ಸಿಬ್ಬಂದಿಗಳು, ಈ ಅಧಿಕಾರಿಗಳಿಗೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಲೆಟರ್ ರೈಟಿಂಗ್ನ ಕೊಟ್ಟರೆ ನಾವು ನೆಕ್ಸ್ಟ್ ಭಿಕ್ಷೆ ಆಕ್ಟನ್ನು ಮಾಡ್ಬೇಕಂತ ಇದ್ದೀವಿ. ಅಂದರೆ ಯಾವುದು ಸಾರ್ವಜನಿಕರ ಒಟ್ಟಿಗೆ ಒಂದು ಭಿಕ್ಷೆ ಬೇಡಿ ಎಲ್ಲ ಇಡೀ ಊರಿನ ಜನತೆಗೆ ಭಿಕ್ಷೆ ಮಾಡಿ ಎತ್ತಿ ನಾವು ಒಬ್ಬರನ್ನ ನೇಮಕ ಮಾಡ್ತೀವಿ. ಇಲ್ಲಿ ಸ್ವಚ್ಛತೆಯಲ್ಲಿ ಪ್ರತಿನಿತ್ಯ ಅವರು ಸ್ವಚ್ಛತೆ, ನೀರಿನ ವ್ಯವಸ್ಥೆ ಎಲ್ಲ ಮೇಂಟೆನೆನ್ಸು, ಯಾರು ಏನೋ ಅದು ಮಾಡ್ತಾರೆ, ಇದು ಮಾಡ್ತಾರೆ, ಕಳ್ತನ ಮಾಡ್ತಾರೆ, ಏನೋ ಗ್ಲಾಸ್ ಬಿಡ್ತಾರಲ್ಲ, ಅದು ಕೂಡ ಒಂದು ಸೆಕ್ಯೂರಿಟಿ ಗಾರ್ಡಿನ ಕೂಡ ನಾವು ಭಿಕ್ಷೆ ಎತ್ತಿ ಮಾಡ್ಬೇಕಂತ. ಇನ್ನೇನು ಹೇಳ್ಬೇಕು, ನಾಚಿಕೆಗೆಟ್ಟಂಥ ಸರ್ಕಾರಕ್ಕೆ, ನಾಚಿಕೆ ಬಿಟ್ಟಂಥ ಅಧಿಕಾರಿಗಳಿಗೆ ನಾವಿನ್ನು ಯಾವ ರೀತಿ ಪದ ಬಳಕೆ ಮಾಡಬೇಕು ನನಗಂತೂ ಅರ್ಥ ಆಗ್ತಿಲ್ಲ. ದಯಮಾಡಿ ಸರ್ಕಾರಕ್ಕೆ ಏನಾದರೂ ಸ್ವಲ್ಪ ಆದರೂ ಮಾನ ಮರ್ಯಾದೆ ಅಥವಾ ಅಧಿಕಾರಿಗಳಿಗಿದ್ದರೆ, ಇದು 7 ವರ್ಷ ಇರೋಂಥ ಸಮಸ್ಯೆ ಹೆಣ್ಮಕ್ಳಿಗೆ, ಅಂದರೆ ಮುಖ್ಯವಾಗಿ ಬಹುಮುಖ್ಯವಾಗಿ ಗಂಡ್ಮಕ್ಳು ಏನೋ ಆ ಕಡೆ ತಮಗೆ ಇಷ್ಟದಲ್ಲಿ ಏನೋ ಮಾಡ್ಕೊಂಡ್ಬಿಡ್ತಾರೆ. ದೂರದಿಂದ ಬೆಂಗಳೂರಿನಿಂದ ಬಂದಂಥ ಸಾರ್ವಜನಿಕರು ಭಾಳಷ್ಟು ಜನ ಇಲ್ಲಿ ಬೆಂಗಳೂರಿಗೆ ಗುಳೆ ಹೋಗಿ ಬರ್ತಾ ಇರ್ತಾರೆ ಊರಿಗೆ, ಹಬ್ಬಕ್ಕೆ, ಇನ್ನೊಂದಕ್ಕೆ ಯುಗಾದಿಯೋ ಅಥವಾ ಇನ್ನೊಂದು ದಸರಾನೋ ದೀಪಾವಳಿ ಬಂದರೆ ಕೆಳಗೆ ಇಳಿದ ತಕ್ಷಣ, ಅಂದರೆ ಅಲ್ಲಿಂದ ಬಂದರೆ 350 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಇಲ್ಲಿಗೆ ಬರ್ತಾರೆ. ಇಳಿದ ತಕ್ಷಣ ಅವರಿಗೆ ಒಂದು ಪಾಸ್ ಮಾಡ್ಬೇಕಂದ್ರೆ ಎಲ್ಲೂ ಇಲ್ಲ. ಇಲ್ಲಿ ಯಾವ ಥರ ಇದು ಟೋಟಲಿ ಸರ್ಕಲಲ್ಲಿ ಪಬ್ಲಿಕಲ್ಲಿ ಇರೋಂಥದ್ದು ಯಾವುದು, ಅಂದರೆ ಒಂದು ಶೌಚಾಲಯ ಕಟ್ಟಿಸಿಕೊಡೋಕ್ಕೆ ಆಗದಿರೋಂಥ ಸರ್ಕಾರನ ಅಥವಾ ಇವರಿಗೆ ಒಂದು ಅಧಿಕಾರಿಗಳ ಇವ್ರಿಗೆ ಆಗಲ್ವಾ ಅಂತ ನೀವು ಅದು ಅವರೇ ಉತ್ತರ ಕೊಡಬೇಕು. ಇದು ಏನಾದರೂ ಒಂದು ವೇಳೆ ಇವರು ಇನ್ನೂ ಎಚ್ಚೆತ್ಕೊಂಡಿಲ್ಲ, ಮಾಡಿಲ್ಲ ಅಂದರೆ ನಾವು ನಿಮ್ಮ ಮಾಧ್ಯಮದವ್ರ ಮುಖಾಂತರ ಹೇಳ್ತಾ ಇದ್ದೀನಿ, ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡ್ತೀವಿ. ಯಾಕಂದರೆ ಜನಗಳು ಕೇಳಲ್ಲ ಬಾರ ಅಂತಿಲ್ಲ, ಕೇಳೋಕ್ಕೆ ಇವತ್ತು ಧ್ವನಿ ಎತ್ತಿದ್ದಾರೆ, ಜನಗಳು ಕೂಡ ಸಹಕರಿಸ್ತಿದ್ದಾರೆ ನಮ್ಮೊಟ್ಟಿಗೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ಇಲ್ಲೇ ಕೂತ್ಕೊಂಡು ಅಥವಾ ವಿನೂತನವಾಗಿ ಪ್ರತಿಭಟನೆ ಮಾಡಿಬಿಡ್ತು, ಅಥವಾ ಮಲ ಅಥವಾ ಮೂತ್ರಗಳನ್ನು ಅಥವಾ ಏನೋ ಹಾಕ್ಕೊಂಡು ಮಾಡ್ತಾರಲ್ಲ ವಿಭಿನ್ನವಾಗಿ, ಆ ಥರ ಮಾಡಿ ಅಥವಾ ನಾಚಿಕೆ ಬರಲಿ ಮತ್ತು ಅವಂಗಾದ್ರು ಇಲ್ಲ, ಹಂಗಾಗಲ್ಲ ಅಂದರೆ ನಾವು ಭಿಕ್ಷಾಟನೆ ಮಾಡಿ ನಮ್ಮಿಂದ ಏನಾಗುತ್ತೆ ತಿಂಗಳ ಒಬ್ಬನ ಸ್ಥಳೀಯರನ್ನ ಇಟ್ಕೊಂಡು ದೇಣಿಗೆ ಎತ್ತಿ ಒಬ್ಬರನ್ನ ನೇಮಕ ಮಾಡ್ತೀವಿ. ಇಲ್ಲಿ ನೋಡ್ರಪ್ಪ, ಈ ಶೌಚಾಲಯನ ಮೇಂಟೈನ್ ಮಾಡಿರಿ. ನಮ್ಮ ಹೆಣ್ಮಕ್ಳ ಸುರಕ್ಷತೆಗಾಗಿ ಗೊತ್ತಿಲ್ಲದ ಹೆಣ್ಮಕ್ಳುಗಳು ಇಲ್ಲಿ ಬರ್ತಾರೆ, ಅವ್ರಿಗೆ ಪಾಸ್ ಮಾಡೋಕ್ಕಾಗಲ್ಲ. ಮೂತ್ರ ಕಂಟ್ರೋಲ್ ಮಾಡಿ ಈ ಥರ ಒಂದು ಸ್ಮೆಲ್ಲು ವಾತಾವರಣಕ್ಕೆ ಅನೇಕ ರೋಗಗಳು ಬರ್ತಾವೆ ನಮಗೆ. ಯಾವುದ್ಯಾವುದು ನಾನಾ ಥರ ಡೆಂಗು ಬರ್ತವೆ, ಮತ್ತೊಂದು ಪುಣ್ಯ, ಅವು ಇವು ಯಾವೋ ಬರ್ತವೆ. ಹಂಗಾಗಿ ಇದು ಪ್ರತ್ಯಕ್ಷವಾಗಿಲ್ಲ ಅಂದ್ರೂ ಪರೋಕ್ಷವಾಗಿ ಇದು ಒಂಥರ ನೇರವಾಗಿ ಕಾರಣ ಆಗುತ್ತೆ. ಈ ವ್ಯವಸ್ಥೆ ನಿಲ್ಲಬೇಕು. ಈ ಮುಂದಿನ ದಿನಗಳಲ್ಲಿ ನಿಂತಿಲ್ಲ ಅಂದರೆ KRS ಪಕ್ಷದಿಂದ ಮತ್ತು ಸಾರ್ವಜನಿಕರ ವತಿಯಿಂದ ದೊಡ್ಡ ಮಟ್ಟದ ಹೋರಾಟ ಮಾಡಿ ಅದಕ್ಕೆ ಏನು ಬೇಕೋ ನಾವು ಅಧಿಕಾರಿಗಳಿಗೆ ನೀವು ಮನವಿ ಕೊಟ್ಟಾಗ ಅಧಿಕಾರಿಗಳು ಯಾವ ರೀತಿ ನಿಮಗೆ ಮಾಡ್ತೀವಿ? ಖಂಡಿತ ಮಾಡ್ತೀವಿ. ನೀವು ಕೊಟ್ಟಿದ್ದೀರಿ, ನಮ್ಮ ಗಮನಕ್ಕೆ ತಂದಿದ್ದು ಒಳ್ಳೆಯದಾಯಿತು. ಆದರೆ ಹಿಂಗೆ ಮಾಡ್ತೀವಿ ಅಂತ ಯಾವುದೋ ಒಂದು ಆಯಿತು ಮಾಡ್ತೀವಿ ಅಂತಾರೆ, ಮಾಡಲ್ಲ. ಟೆಂಡರ್ ಕರೆದಿದ್ದೀವಿ, ಅವ್ರೇನೂ ಬಂದಿಲ್ಲ, ಒಪ್ಕೊಂಡಿಲ್ಲ. ಬಿಹಾರಿಗಳು ಜಾಸ್ತಿ ಒಪ್ಕೊಳ್ಳೋದಿದ್ದಾನೆ ಅಂತೇಳಿ. ಆದರೆ ಅದು ಯಾವ ಥರ ಅವರು ಆಡಳಿತ ವೈಫಲ್ಯ ಅಂತ ಅವ್ರ ಮಾತಲ್ಲೇ ಕೇಳ್ಕೊಬೋದು. ಹೇಳಿ ನಾವು ಸುಮಾರು 4 ವರ್ಷ ಆದರೂ ಕೂಡ ಅದೇ ಹೇಳ್ತಿದ್ರು. ಎಷ್ಟು ಬಾರಿ ನೀವು ಅಧಿಕಾರಿಗಳಿಗೆ ಮನವಿ? ಸುಮಾರು 7 ವರ್ಷದಿಂದ. ಇದು ನಾವು KRS ಪಕ್ಷ ಬಂದು ಮೊದಲನೇ ದಿನವೇ ನಾವು ಇಲ್ಲಿಂದನೇ ಪ್ರಾರಂಭ ಮಾಡಿದ್ವಿ. ಇಲ್ಲೇ ಲೈವ್ ಆಗಿದ್ದು ನಮ್ಮ ಪಕ್ಷ ಇದು ತಾಲೂಕಿನಾದ್ಯಂತ ಲೈವ್ ಮಾಡಿದ್ದು ಮೊದಲನೇ ವಿಡಿಯೋ ಅಂದರೆ ಇದೇನೆ. ಇಲ್ಲಿಂದ ಶುರು ಮಾಡಿದ್ವಿ. ಆದರೆ ಏನಂತಾರಲ್ಲ, ಪ್ರಶ್ನೆ ಮಾಡಿದಾಗ ಮಾತ್ರ ಅದಕ್ಕೆ ಒಂದು ಸಮಾಧಾನಕರ ಇಲ್ಲ ಮಾಡ್ತೀವಿ ಹೇಳಿದ್ವಿ ಅಂತೇಳಿ. ಮೊನ್ನೆ ನಾನು ಈ ಸ್ವಚ್ಛತೆ ಕೂಡ ಇದ್ದಿಲ್ಲ, ನಾನು ಫೋಟೋ ಹಾಕಿಲ್ರಿ, ಇಮಿಡಿಯೇಟ್ಲಿ ನೀವು ಮಾಡಬೇಕಿದು. ಸ್ವಚ್ಛತೆಯಿಂದ ಅನೇಕ ಕಾಲೇಜ್ ಮಕ್ಕಳು ಇಲ್ಲೆಲ್ಲ ಪ್ರಯಾಣ ಮಾಡ್ತಾರೆ. ಅದು ನಾವು ಈ ಸ್ಮೆಲ್ಲಿಂದನೇ ಅನೇಕ ರೋಗಗಳು ಬಂದುಬಿಡ್ತಾವೆ. ಅಂದರೆ ಅದನ್ನು ಅವ್ರು ಮಾಡಿದರು, ಹೇಳಿದಾಗ ಮಾತ್ರ ಮಾಡೋಂಥದ್ದು. ಸಾರ್ವಜನಿಕರು ಕೂಡ ಎಚ್ಚೆತ್ಕೋಬೇಕು. ನಮ್ಮ ತೆಕ್ಕಲಕೋಟೆ ಸಾರ್ವಜನಿಕರು ಕೂಡ ಬರ್ಬೇಕು. ಈ ಥರ ನಾವು ಮುಂದೆ ಧೈರ್ಯ ಮಾಡಿ, ನೀವು ಪತ್ರಿಕೋದವರೇ ಅಲ್ಲಿಂದ ಬೆಂಗಳೂರಿಂದ ಬಂದಿದ್ದೀರಿ ವರದಿ ಮಾಡೋದಕ್ಕೆ, ಇಲ್ಲಿನ ಸ್ಥಳೀಯರು ಬಂದಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂಥ ಅವ್ಯವಸ್ಥೆ ಬಗ್ಗೆ ಇಲ್ಲಿನ ಸಾರ್ವಜನಿಕರು ಮಾತಾಡುವಂಥದ್ದು. ಸುಮಾರು 7 ವರ್ಷದಿಂದ ಇದೇ ಸಮಸ್ಯೆ ಆಗಿದೆ. ಆದರೆ ಅಧಿಕಾರಿಗಳು ಯಾವುದೇ ರೀತಿಯಂಥ ಕ್ರಮ ಕೈಗೊಳ್ತಿಲ್ಲ. ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡೋದಾಗಿ ಇಲ್ಲಿನ ಸಾರ್ವಜನಿಕರು ಸಹ ತಿಳಿಸಿರುವಂಥ ಮತ್ತೊಮ್ಮೆ ನಾನು ಇಲ್ಲಿ 2 ಸಲ ರಸ್ತೆ ತಡೆ ಮಾಡಿದ್ದೀನಿ. ಆಮೇಲೆ ಬಸ್ ಸ್ಟ್ಯಾಂಡ್ನಾಗ ಜನ ಕೂಡಿ ಹಾಕಿ ರಸ್ತೆ ತಡೆ ಆಗಿದೆ.
ಆಮೇಲೆ ಮುನ್ಸಿಪಾಲ್ಟಿ ಕಾರ್ಯದರ್ಶಿಗಳು ಕರೆದು ತೋರಿಸಿದ್ದೀನಿ. ಒಂದು ಸಲ DC ಬಂದದ್ದು ಇಲ್ಲಿಗೆ, ಯಾರೋ ನಮ್ಮ ಸಾರಿಗೆ DC ಇಲ್ಲೇ ಬಂದಿದ್ದಲ್ಲ ನೋಡಿದ್ರು. ಬಂದು ಇದೆಲ್ಲ ಬರೀ ನೋಡಿ ಹೋಗ್ತಾರೆ, ಇದೇನು ವ್ಯವಸ್ಥೆ ಮಾಡೋದಲ್ಲ. ನಿಮ್ಮ ಫಸ್ಟ್ ಮ್ಯಾನೇಜರ್ ಏನಾಗಿರಲ್ಲ ಪೂರ್ವ ಲಾಲಾಯಕ ಜನ ಅಂತ ಕೂಡ ಹೇಳಿದ್ದೀನಿ ಸಾರಿಗೆ DCಗೆ. ಹೇಳಿದ್ರು ಕೂಡ ಗಮನನ ತಗೊಂಡಿಲ್ಲ. ಇಲ್ಲಿ ಎಲ್ಲರೂ ಜಗ್ಗಿ ಮಾತಾಡ್ತಾರೆ. ಈ ತೆಕ್ಕಲಕೋಟೆಯಾಗಿರ್ತಕ್ಕಂಥ ರಾಜಕಾರಣಿಗಳು ಏನಿಲ್ಲ, ಅದೇನಪ್ಪ ತೆಕ್ಕಲಕೋಟೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಏನು ಇಡೀ ಪ್ರಪಂಚದಲ್ಲ ಮಾತಾಡ್ತಾರೆ. ಏನಪ್ಪ ಜಗಳ ಆಡೋಕ್ಕೆ ಭಾಳ ಸೂರು ಇರ್ತಾರೆ. ಜಗಳ ಆಡೋಕ್ಕೆ ಭಾಳ ಸೂರು ಕೂಡ ದೌರ್ಜನ್ಯ. ವೀಕ್ಷಕರೇ, ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಬಸ್ ಸ್ಟ್ಯಾಂಡ್ನಲ್ಲಿ ನಾವಿದ್ದೇವೆ. ಇಲ್ಲಿನ ಶೌಚಾಲಯ ಅವ್ಯವಸ್ಥೆ ಬಗ್ಗೆ ಇಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥ ಇಲ್ಲಿನ ಸಾರ್ವಜನಿಕರೇ ಮಾತಾಡ್ತಾ ಹೋಗೋಣ ಬನ್ನಿ. ನಮಸ್ಕಾರ. ಈ ಶೌಚಾಲಯದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗಿದೆ, ಏನು ಸಮಸ್ಯೆ ಆಗ್ತಾ ಇದೆ? ಇದು ಒಂದಿಲ್ಲ, ಸುಮಾರು 6-7 ವರ್ಷದಿಂದ ಇದೇ ಸಮಸ್ಯೆ. ಯಾಕಂದರೆ ಶೌಚಾಲಯ ಇದ್ದು ಇಲ್ಲದಂತೆ ನಾಮಕಕ್ಕೆ ಮಾತ್ರ ಐತೆ. ಇದು ಯಾವುದೇ ರೀತಿಯಿಂದ ಒಂದು ಮೇಂಟೆನೆನ್ಸ್ ಇಲ್ಲ. ಎಷ್ಟೇ ಬಾರಿ ಹಲವು ಬಾರಿ ಕೂಡ ನಮ್ಮ ಪಕ್ಷದ ಮಟ್ಟಿಂದ ಸಾರ್ವಜನಿಕರು ಮತ್ತು ಆಟೋ ಚಾಲಕರಿಂದ ಕೂಡ ಸಂಬಂಧಪಟ್ಟ ಇಲಾಖೆಗೆ ಎಷ್ಟು ಸತ್ಲಿ ಗಮನ ತಂದರೂ ಕೂಡ ಪದೇ ಪದೇ ಅದೇ ಹೆಣ್ಮಕ್ಳಿಗೆ, ವಯಸ್ಸಾದಂಥ ಮುದುಕರಿಗೆ, ಹೆಣ್ಮಕ್ಳು ಅಜ್ಜಿಯರಿಗೆ ಭಾಳಷ್ಟು ಸಮಸ್ಯೆ. ಗಂಡ್ಮಕ್ಳು ಏನೋ ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ, ಪ್ರಯಾಣಿಕರು ದೂರದಿಂದ ಬಂದಿರ್ತಾರೆ. ಇದು NH 150 ದೊಡ್ಡ ಹೈವೇ. ಇದು ಇಂಥ ಹೈವೇಲಿ ಭಾಳಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಇಲ್ಲಿ ಸುಮಾರು ನೀವು ನೋಡ್ಬೋದು, ಇವತ್ತಿಲ್ಲ, ಸಂಡೇ ರಜೆ ಇದೆ. ಮಾಮೂಲಿ ಡೇಸಲ್ಲಿ ಬಂದರೆ ಎಷ್ಟು ಜನ ಪ್ರಯಾಣಿಕರಲ್ಲಿ ಕುಂತಿರ್ತಾರೆ ಅಂದರೆ ಲೇಡೀಸು, ವಯಸ್ಸಾದವರು, ಇವ್ರಿಗೆಲ್ಲ ಸಮಸ್ಯೆ. ಈಗ ಒಂದು ಹೆಣ್ಮಕ್ಳಿಗೆ ಒಂದು ಇದು ತೆಕ್ಕಲಕೋಟೆ ಪಟ್ಟಣ ಪಂಚಾಯತಿಲಿ ಕೂಡ ಒಂದು ಸಾರ್ವಜನಿಕವಾಗಿ ನಾವು ಶೌಚಾಲಯನ ಪಡ್ಕೊಳ್ಳೋಕ್ಕಾಗದೇ ಇರೋಂಥ ಒಂದು ದುಸ್ಥಿತಿಲಿ ಸಾರ್ವಜನಿಕರು ಮತ್ತು ಇಲ್ಲಿನ ಸ್ಥಳೀಯರು, ಬೇರೆ ಪ್ರಯಾಣಿಕರು ಕೂಡ ಇರುತ್ತೆ. ಯಾವಾಗಿಂದ ಇದೆಲ್ಲ ಸಮಸ್ಯೆ ಆಗ್ತಾ ಇದೆ? ಕಳೆದ 6-7 ವರ್ಷದಿಂದ ಇದೇ ಸಮಸ್ಯೆ. ನೀವು ಏನಾದರೂ ಮನವಿ ಕೊಟ್ಟಿಲ್ಲ ಡಿಪೋ ಮ್ಯಾನೇಜರ್ಗೆ ಆಯಿತು, ಮೇಲಧಿಕಾರಿಗಳಿಗೆ ಯಾವುದೇ ರೀತಿ? ಈಗ ಡಿಪೋ ಮ್ಯಾನೇಜರ್ಗೂ ಕೊಟ್ಟಿದ್ದೀವಿ ಮತ್ತು DC ಅವ್ರಿಗೂ ಕೊಟ್ಟಿದ್ದೀವಿ. ಅಂದರೆ ಈಗ ಡಿಸ್ಟಿಕ್ ಯಾರು ಕಂಟ್ರೋಲರ್ ಯಾವುದು ಡಿಪೋಗೆ ಸಂಬಂಧಪಟ್ಟಂಗೆ ಅವ್ರಿಗೂ ಕೊಟ್ಟಿದ್ದೀವಿ. ಸುಮಾರು ಸತಿ ಇದು ವರದಿ ಆಗಿದೆ. ನಿಮ್ಮ ಚಾನಲವರು, ಪತ್ರಿಕೆಯವರು ಕೂಡ ಸುಮಾರು ಸತಿ ಮಾಡಿದ್ದಾರೆ. ಆದರೂ ಹೇಳಿದಾಗ ಮಾತ್ರ ಆಕ್ಟಿವ್ ಮಾಡ್ತೀವಿ ಅಂತಾರೆ. ಅದಾದಮೇಲೆ ಟೆಂಡರ್ ಕರೆದಿದ್ದೀವಿ, ಯಾರು ಜವಾಬ್ದಾರಿ ತೊಗೊಂಡಿಲ್ಲ. ಯಾರಾದರೂ ಟೆಂಡರ್ನ ನಾವು ಓಕೆ ಅಂತ ಬಂದರೆ 6 ವರ್ಷ ಬೇಕು. ಯಾರಾದರೂ ಟೆಂಡರ್ ತಗೊಂಡು ಒಂದು ಶೌಚಾಲಯ ರೆಡಿ ಮಾಡ್ಸೋಕ್ಕಂತ ನಮ್ಮದು ಒಂದು ಆಕ್ರೋಶ. ಮನವಿ ಕೊಟ್ಟ ಮೇಲೆ ಅಧಿಕಾರಿಗಳು ಏನಂತ ಸ್ಪಂದನೆ ಮಾಡ್ತೀವಿ. ಟೆಂಡರ್ ಕರೆದಿದ್ದೀವಿ, ಯಾರಾದರೂ ಬರಲಿ, ಒಪ್ಕೊಳ್ಳಿ, ಇದು ಮಾಡಲಿ, ಮೇಂಟೆನೆನ್ಸ್ಗೆ ಇರ್ತೀವಿ. ಒಂದು ಮೇಂಟೆನೆನ್ಸ್ ಮಾಡೋಕ್ಕಾಗದಿರೋಷ್ಟು ಸರ್ಕಾರಕ್ಕೆ ಬಜೆಟ್ ಇಲ್ಲ, ಅಥವಾ ಅವ್ರಿಗೆ ಆಗ್ತಾ ಇಲ್ಲ ಅಂದರೆ ನಾವೇ ಭಿಕ್ಷೆ ಹಾಕ್ತೇನಂತ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರಿಂದ ಭಿಕ್ಷೆ ಎತ್ತಿ ಇಲ್ಲಿ ಮೇಂಟೆನೆನ್ಸ್ ಮಾಡಿ ತಿಂಗಳಿಗೆ ಇಷ್ಟ ಅಂತವ್ರಿಗೆ ಕೊಟ್ಟು ವಾಟರ್ ಸಮಸ್ಯೆ ಅದೇನಿದೆ ಅದೆಲ್ಲ ರೆಡಿ ಮಾಡೋದು. ವೀಕ್ಷಕರೇ, ನೋಡಿದ್ರಲ್ಲ ಯಾವ ರೀತಿ ಅವ್ಯವಸ್ಥೆ ಇದೆ. ಸುಮಾರು ಸಾರಿ ನಾವು ಮನವಿ ಕೊಟ್ಟರು ಸಹ ಯಾವುದೇ ರೀತಿಯಂಥ ಅಧಿಕಾರಿಗಳು ಸ್ಪಂದನೆ ಮಾಡಿಲ್ಲ ಎಂಬುದು ಇಲ್ಲಿನ ಸ್ಥಳೀಯರು ಮಾತಾಡಿರುವಂಥದ್ದು. ಮತ್ತೊಬ್ಬ ಸ್ಥಳೀಯರನ್ನ ಮಾತಾಡ್ತಾ ಹೋಗೋಣ ಬನ್ನಿ. ನಮಸ್ಕಾರ. ನಮ್ಮ ಹೆಸರು ಯಲ್ಲಪ್ಪ ಅಂತೇಳಿ. ಈಗ ನಾವು ಹಲವಾರು ಸಾರಿ ನಮ್ಮ ಸಹೋದರರು ಹೇಳಿದಂತೆ ಸಂಬಂಧಪಟ್ಟಂಥ ಡಿಪೋ ಮ್ಯಾನೇಜರ್ ಆಗಿರ್ಬೋದು, ಅವ್ರ ಮೇಲೆ ಅಧಿಕಾರಿಗಳಾಗಿರ್ಬೋದು, ಆಮೇಲೆ ಜಿಲ್ಲಾಧಿಕಾರಿಗಳು, ಎಸ್ಪೆಷಲಿ ಜಿಲ್ಲಾಧಿಕಾರಿಗಳು ಹಲವಾರು ಸಾರಿ ಮನವಿ ಸಲ್ಲಿಸಿದ್ರು. ಆಮೇಲೆ ಈ ಊರಿಂದ ಶಾಸಕರಾಗಿ ಒಂದು 2-3 ಸಾರಿ ಆಯ್ಕೆ ಆದಂಥವ್ರು, ಆ ಶಾಸಕರಿಗೂ ಮನವಿ ಸಲ್ಲಿಸಿದ್ವಿ. ಆಮೇಲೆ ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸಿದ್ವಿ. ಜಿಲ್ಲಾಧಿಕಾರಿಗಳು ಜನಸ್ಪಂದನ ಅಂತ ಕಾರ್ಯಕ್ರಮ ಇಟ್ಕೊಂಡಾಗ ಅವಾಗೂ ಮನವಿ ಸಲ್ಲಿಸಿದ್ವಿ. ಪ್ರತಿ ಸಾರಿ ಕನಿಷ್ಠ ಒಂದು 7-8 ವರ್ಷದಿಂದ ಒಂದು ಶೌಚಾಲಯ ನಡೆಸೋಕೆ 7-8 ವರ್ಷದಿಂದ ಒಂದು ಶೌಚಾಲಯನ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಎಂಥ ದರಿದ್ರ ಸರ್ಕಾರ, ಎಂಥ ದರಿದ್ರ ವ್ಯವಸ್ಥೆ. ಆಮೇಲೆ ಈಗ ಸ್ವಚ್ಛ ಭಾರತ್ ಅಂತ ಏನೆಲ್ಲ ಬೊಂಬೆ ಹೊಡ್ಕೊಂತಾರೆ, ಕೋಟ್ಯಾನುಗಟ್ಟಲೆ ಫಂಡ್ ಹಿಡ್ದಿದ್ದಾರೆ ಸ್ವಚ್ಛ ಭಾರತಕ್ಕೋಸ್ಕರ. ಈ ಸ್ವಚ್ಛ ಭಾರತ ಇದೇನು ಈ ರೀತಿ ನಾವು ಸ್ವಚ್ಛ ಭಾರತ ಅಂತಂದರೆ, ಈಗ ಸುರಗುಪ್ಪ ನಗರ ಬಿಟ್ಟರೆ ಸುರಗುಪ್ಪ ತಾಲೂಕಿನ 2 ಮುಖ್ಯವಾದ ಪಟ್ಟಣಗಳು, ಸುರಗುಪ್ಪ ನಗರಸಭೆ ಬಿಟ್ಟರೆ ಸುತ್ತಮುತ್ತ ತೆಕ್ಕಲಕೋಟೆ ಪಟ್ಟಣ ಪಂಚಾಯತ್. ಇಂಥ ಒಂದು ದೊಡ್ಡ ಸಿಟಿ, 45,000ರಿಂದ 50,000 ಜನಸಂಖ್ಯೆ ಇರೋಂಥ ಒಂದು ಸಿಟಿಗೆ ಒಂದು ಶೌಚಾಲಯ, ಕನಿಷ್ಠ ಒಂದು ಶೌಚಾಲಯವನ್ನು ಒದಗಿಸ್ಕೊಡೋಕೆ ಆಗ್ತಾ ಇಲ್ಲ ಅಂತಂದರೆ ಇದು ಯಾವ ರೀತಿ ವ್ಯವಸ್ಥೆ ಇದೆ ಅಂತ ಇದು. ಆದ್ದರಿಂದ ಇದರೆಲ್ಲ ಪ್ರತಿಭಟನೆ ಮಾಡಿದ್ದು ಆಯಿತು. ಇದ್ರ ಬಗ್ಗೆ ಹಲವಾರು ಮನವಿ ಮೊನ್ನೆ SP ಅವರು ಜನಸ್ಪಂದನ ಕಾರ್ಯಕ್ರಮ ಇಟ್ಟಿದ್ರು. ಆ SP ಅವರು ಮುಖಾಂತರ ಕೂಡ ನಿಮ್ಮ ಸಂಬಂಧಪಟ್ಟ ಇಲಾಖೆಗೆ, ಜಿಲ್ಲೆಯ DC ಅವರಿಗೆ ನೀವು ಈ ವಿಷಯ ತಿಳಿಸ್ರಿ. ಇಲ್ಲೆಲ್ಲ ಭಾಳಷ್ಟು ಮಹಿಳೆಯರು ಈಗೆಲ್ಲ ತೊಂದರೆ ಆಗ್ತಾಯಿದೆ. ಆಮೇಲೆ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ. ಈಗೆಲ್ಲ ಮುದುಕರಿಗೆ, ವಯಸ್ಕರಿಗೆಲ್ಲ ತೊಂದರೆ ಆಗ್ತಾಯಿದೆ ಅಂತ ಹೇಳೋವೆಲ್ಲ ಹಲವಾರು ಮನವಿ ಮುಖಾಂತರ ನಾವು ಮನವಿ ಸಲ್ಲಿಸಿದ್ವಿ. ಮಾಧ್ಯಮದ ಮುಖಾಂತರ ಮನವಿ ಸಲ್ಲಿಸಿದ್ವಿ. ಈಗಲಾದರೂ ಎಚ್ಚೆತ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಅದು ಸ್ವಹಿತಾಸಕ್ತಿಯಿಂದ ಇದರ ವ್ಯವಸ್ಥೆಯನ್ನು ಆದಷ್ಟು ಬೇಗ ಬಗೆಹರಿಸಬೇಕಂತ ಹೇಳಿದ್ರು. ನಮ್ಮ ಟೈಮ್ ಕನ್ನಡದಿಂದ ನೀವು ಜನಗಳಿಗೆ ಆಗಲಿ ಅಧಿಕಾರಿಗಳಿಗೆ ಏನಂತ ಅಧಿಕಾರಿಗಳಿಗೆ ನೀವು
ಜನ ಎಚ್ಚೆತ್ಕೊಳ್ಬೇಕು. ಜನ ಎಚ್ಚೆತ್ಕೊಳ್ಳೋರಿಗೆ ಅಧಿಕಾರಿಗಳು ಮಾತು ಕೇಳೋದಿಲ್ಲ. ಇದೇನಾಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕು. ಇಲ್ಲ ಅದು ಬಾರ್ಕೋಲ್ ಚಳವಳಿ ಅಂತೇಳಿ ಬಾರ್ಕೋಲ್ ಕಂಡುಕೋಬೇಕು. ಬಾರ್ಕೋಲ್ ಚಳವಳಿ ಅಂತ ಮಾಡಿದ್ರೆ ಅವಾಗ ಏನಾಗುತ್ತೆ, ಅಧಿಕಾರಿಗಳು ಏನೋ ಸ್ವಲ್ಪ ಬಿಸಿ ಮುಟ್ಟುತ್ತೆ. ದಪ್ಪ ಚರ್ಮದವರು, ದಪ್ಪ ಚರ್ಮ ನಾವು ಏನು ಹೇಳಿದ್ರು ಕೂಡ ಅಷ್ಟೇ, ಅದಕ್ಕೇನು ಮಾಡೋದಿಲ್ಲ. ನೋಡ್ರಿ ಯಾವ ರೀತಿ ಒಂದು ವ್ಯವಸ್ಥೆ ಇಟ್ಕೊಂಡಿದ್ದಾರೆ ನೋಡ್ರಿ. ಎಲ್ಲ ಒಂದು ಇದು ದೊಡ್ಡ ಮಾರ್ಗ. ಇದು ಹೇಳ್ಬೇಕಂದ್ರೆ ಶ್ರೀರಂಗಪಟ್ಟಣ ಟು ಔರಾದ್ ದೊಡ್ಡ ಮಾರ್ಗ. NH 150 ದೊಡ್ಡ ಮಾರ್ಗ. ಇದು ಹಲವಾರು ಜನ ಇದೇನಾಗುತ್ತೆ ಅಂತಂದರೆ ದೊಡ್ಡ ಪಟ್ಟಣ. ಇದು ಮುಂದೆ ಆರ್ಥಿಕವಾಗಿ ಕೂಡ ಅಂತ ಬೆಳೆಯುವಂಥ ಪಟ್ಟಣ, ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳುವಂಥ ಒಂದು ಪಟ್ಟಣ. ಇಲ್ಲೇ ನೋಡಿರಿ ಕೋಟೆ ಹಿಂಭಾಗದಲ್ಲಿ. ಈ ಕೋಟೆ ಹಿಂಭಾಗದಲ್ಲಿ ನಿಂತ್ಕೊಂಡೆ ಇದೆಲ್ಲ ಗಲೀಜುಗಳು ಅಂತ ಏನಾಗುತ್ತೆ, ಈ ನಾವು ಸಂರಕ್ಷಣೆ ಮಾಡಬೇಕು ಈ ಕೋಟೆ ವ್ಯವಸ್ಥೆಯನ್ನು. ಐತಿಹಾಸಿಕ ಸ್ಥಳ ಇದು. ಇದನ್ನೆಲ್ಲ ಇವತ್ತೇನಾಗುತ್ತೆ, ಈ ರೀತಿಯಿಂದ ಇರೋದ್ರಿಂದ ಎಲ್ಲ ಹಾಳಾಗುತ್ತೆ. ಹಂಗಾಗ್ಬಿಟ್ಟು ಜನಗಳು ಕೂಡ ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿ ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕಂತ ನಾವು ಹೇಳ್ತೀವಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿನ ಸಾರ್ವಜನಿಕರು ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ.